ಅಗಸ್ತ್ಯ ತನ್ನ ಕರ್ತವ್ಯಕ್ಕೆ ಹಾಜರಾಗಲು ಚಿಕ್ಕಮಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಬೆಳೆಸಿದನು. ಮೇ ಐ ಕಮಿನ್ ಸರ್ ಎಂದು ಒಳಗೆ ಬಂದನು ಪುನೀತ್. ಪುನೀತ್ ಬಳ್ಳಾರಿ ಜಿಲ್ಲೆಯ ಎಸಿಪಿ, ತುಂಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ. ಕೆಲಸದಲ್ಲಿ ಯಾವಾಗಲೂ ಶ್ರದ್ಧೆ ಹಾಗೂ ದಕ್ಷತೆ. ಗೋಡೆ ಕಡೆ ಮುಖ ಮಾಡಿ ಯಾವುದೋ ಫೈಲ್ ಹಿಡಿದು ಗಾಢವಾಗಿ ಯೋಚಿಸುತ್ತಿದ್ದ ಒಬ್ಬ ವ್ಯಕ್ತಿ ಮುಂದೆ ತಿರುಗಿ, ಏನು ಹೇಳಿ ಎಂದನು ಗಾಂಭೀರ್ಯದಿಂದ. ಸರ್, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ. ಸುಮಾ ಅಂತ 6 ವರ್ಷದ ಹುಡುಗಿ ಶಾಲೆಯಿಂದ ಮನೆಗೆ ಬರುವಾಗ ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂದನು ಪುನೀತ್. ನೋಡಿ ಪುನೀತ್, ಈ ರೀತಿ ಮಿಸ್ಸಿಂಗ್ ಕಂಪ್ಲೇಂಟ್ ಎಲ್ಲ ನನ್ನ ಹತ್ರ ತರಬೇಡಿ, ಅದೆಲ್ಲ ನೀವೇ ಹ್ಯಾಂಡಲ್ ಮಾಡಿ ಎಂದನು SP ಅಗಸ್ತ್ಯ. ಸರ್, ವಿಷಯ ತುಂಬ ಕ್ರಿಟಿಕಲ್ ಆಗಿದೆ. ಇದೇ ರೀತಿ ಸಿಟಿಯಲ್ಲಿ 6 ವರ್ಷದ ಒಳಗಿನ ಸುಮಾರು 8 ಜನ ಹೆಣ್ಣು ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ. ಅದು 1 ವಾರದ ಅಂತರದಲ್ಲಿ. ಸಮಥಿಂಗ್ ಇಸ್ ರಾಂಗ್ ಸರ್. ಯಾರೋ ಸೀರಿಯಲ್ ಕಿಲ್ಲರ್ ಈ ರೀತಿ ಮಾಡ್ತಿರಬಹುದು. ಅಂದ ಹಾಗೆ ಕಿಡ್ನ್ಯಾಪ್ ಆಗಿರೋ ಅಷ್ಟೂ ಹೆಣ್ಣು ಮಕ್ಕಳ ಸುಳಿವಾಗಲಿ ಅಥವಾ ಸಾವಿನ ಸುದ್ದಿ ಆಗಲಿ ಇದುವರೆಗೂ ಕೇಳಿ ಬಂದಿಲ್ಲ. ಇದರ ಹಿಂದೆ ಯಾರದೋ ಕೈವಾಡ ಇರಬಹುದು ಅಂತ ನನಗೆ ಅನಿಸ್ತಿದೆ ಎಂದನು ಪುನೀತ್. ಹಾಗಾದರೆ ಕಿಡ್ನ್ಯಾಪರ್ ಒಬ್ಬನೇ? ಒಂದೇ ರೀತಿ ಕಿಡ್ನ್ಯಾಪ್ ಮಾಡೋಕೆ ಬೇರೆ ಬೇರೆ ಕಿಡ್ನ್ಯಾಪರ್ಸ್ಗೆ ಅದು ಒಂದೇ ಟೈಮ್ನಲ್ಲಿ ಹೇಗಾಗುತ್ತೆ? ಅಥವಾ ಕಿಡ್ನ್ಯಾಪರ್ಸ್ ಬೇರೆ ಬೇರೆ ಆಗಿದ್ದರೂ ಸಹ ಒಂದೇ ರೀತಿ ಮಾಡಿದ್ದಾರೆ ಅಂದರೆ ಅವರಿಗೆಲ್ಲ ಬಾಸ್ ಅಂತ ಒಬ್ಬ ಇರ್ತಾನೆ. ಎಷ್ಟೇ ಬುದ್ಧಿವಂತ ವ್ಯಕ್ತಿಯಾದರೂ ಒಂದಲ್ಲ ಒಂದು ತಪ್ಪು ಮಾಡಿ ಸಿಕ್ಕಾಕೋತಾನೆ. ಆ ತಪ್ಪು ಏನು ಅಂತ ನಾವು ಕಂಡುಹಿಡಿಯಬೇಕು ಎಂದನು ಅಗಸ್ತ್ಯ. ಸರಿ ಸರ್, ಆದಷ್ಟು ಬೇಗ ಕಿಡ್ನ್ಯಾಪರ್ ಯಾರು ಅಂತ ಕಂಡುಹಿಡಿತೀವಿ ಎಂದನು ಪುನೀತ್. ಹಾಗೆ ಪುನೀತ್, ಆ ಚಿಕ್ಕಮಗಳೂರು ಕೇಸ್ ಬಗ್ಗೆ ಹೇಳಿದ್ನಲ್ಲ, ಆ ವಿಷಯ ಎಲ್ಲಿಗೆ ಬಂತು ಕೇಳಿದನು ಅಗಸ್ತ್ಯ. ನಮ್ಮವನು ಒಬ್ಬ ಆ ಚಂದ್ರಶೇಖರ್ ಜೊತೆ ಸೇರಿಕೊಂಡು ಅಲ್ಲಿ ನಡೆಯೋ ಎಲ್ಲ ವಿಷಯನೂ ಅಪ್ಡೇಟ್ ಮಾಡ್ತಿದ್ದಾನೆ. ಇದುವರೆಗೂ ನಮಗೆ ಬೇಕಾದ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಸಿಕ್ಕಿದ ಕೂಡಲೇ ನಾನೇ ಹೇಳ್ತೀನಿ ಸರ್ ಎಂದನು ಪುನೀತ್. ಥ್ಯಾಂಕ್ಸ್ ಪುನೀತ್, ಥ್ಯಾಂಕ್ ಯು ಸೋ ಮಚ್ ಎಂದನು ಅಗಸ್ತ್ಯ. ಮೈ ಪ್ಲೆಜರ್ ಸರ್ ಎಂದ ಪುನೀತ್ ಹೊರ ನಡೆದನು. ಅಗಸ್ತ್ಯ ಚಿಕ್ಕಮಗಳೂರಿಂದ ಹೊರಡುವ ದಿವಸ. ಹಲೋ ಚಂದ್ರು, ನಾನು ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಾಲ್ ಮಾಡಿ ಹೇಳು ಎಂದನು ಹರ್ಷವರ್ಧನ್. ಇದೇನು ಹರ್ಷ, ನಾನು ದುಬೈಯಿಂದ ಬರೋವರೆಗೂ ಇರ್ತೀನಂತ ಹೇಳಿ ಇವಾಗ ನೋಡಿದ್ರೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದೆಯಾ? ಏನು ವಿಷಯ ಕೇಳಿದನು ಚಂದ್ರಶೇಖರ್. ಗಾಬರಿ ಆಗುವಂತಹದ್ದು ಏನಿಲ್ಲ. IPS ರಿಸಲ್ಟ್ ಬಂತಲ್ಲ, ಪೋಸ್ಟಿಂಗ್ ಮಾಡೋಕೆ ಹೈಯರ್ ಆಫೀಸರ್ ಆಗಿ ನಾನು ಅಲ್ಲಿರಬೇಕು. ನನ್ನ ಲೀವ್ ಕೂಡ ಮುಗಿತು. ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬರ್ತಾನೇ ಇದೆ. ಐ ಹ್ಯಾವ್ ಟು ಗೋ ಎಂದನು ಹರ್ಷವರ್ಧನ್. ಸರಿ ಹರ್ಷ, ಹೋಗು. ಕೆಲಸ ಮುಗಿದ ತಕ್ಷಣ ಫೋನ್ ಮಾಡೋದು ಮರಿಬೇಡ ಎಂದನು ಚಂದ್ರಶೇಖರ್. ಚಂದ್ರಶೇಖರ್ಗೆ ವಿಷಯ ತಿಳಿಸಿದ ಹರ್ಷವರ್ಧನ್ ಮೈಸೂರಿಗೆ ಪ್ರಯಾಣ ನಡೆಸಿದರು. ಹರ್ಷವರ್ಧನ್ ಮನೆಗೆ ತಲುಪಿದಾಗ ಸಮಯ ಬೆಳಗಿನ ಜಾವವಾಗಿತ್ತು. ಅದಾಗಲೇ ಅಗಸ್ತ್ಯನ ಕಾರು ಮನೆಯ ಮುಂದೆ ನಿಂತಿತ್ತು. ಹರ್ಷವರ್ಧನ್ಗೆ ಅಗಸ್ತ್ಯ ಬಂದಿರುವ ವಿಷಯ ತಿಳಿಯಿತು. ಮನೆಯ ಒಳಗೆ ಹೋದ ಹರ್ಷವರ್ಧನ್ ಅಗಸ್ತ್ಯನ ಬಳಿ ಮಾತನಾಡದೆ ತಮ್ಮ ಪಾಡಿಗೆ ಸ್ಟೇಷನ್ನತ್ತ ಹೊರಟರು. ತಂದೆ ಮಗ ಇಬ್ಬರು ಒಂದೇ ಮನೆಯಲ್ಲಿ ಇದ್ದರು. ದ್ವೇಷಿಗಳಂತೆ ಜೀವನ ನಡೆಸಲು ಶುರು ಮಾಡಿದರು. ಅಗಸ್ತ್ಯನಿಗೆ ಬಳ್ಳಾರಿಗೆ ಪೋಸ್ಟಿಂಗ್ ಆಯಿತು. ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಅಗಸ್ತ್ಯ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ. ಎಲ್ಲರ ಬಾಯಿಯಲ್ಲೂ ಅಗಸ್ತ್ಯನ ಹೆಸರು ಕೇಳಲಾರಂಭಿಸಿತು. ಬಳ್ಳಾರಿ ತುಂಬ ಅಗಸ್ತ್ಯನ ಹೆಸರೇ ಕೇಳಿಸತೊಡಗಿತು. ಅಲ್ಲದೆ ಮೇಲಾಧಿಕಾರಿಗಳಿಂದಲೂ ಒಳ್ಳೆಯ ಪ್ರಶಂಸೆಯನ್ನು ಪಡೆದುಕೊಂಡನು ಅಗಸ್ತ್ಯ. ವೆಲ್ ಡನ್ ಯಂಗ್ ಮ್ಯಾನ್, ರಿಯಲಿ ಯು ಡನ್ ಅ ಗುಡ್ ಜಾಬ್. ನಿಮ್ಮ ಸಿನ್ಸಿಯಾರಿಟಿ ಹೀಗೆ ಇರಲಿ. ಎಲ್ಲ ಕಡೆ ನಿಮ್ಮದೇ ಮಾತು. ಜನಗಳು ನಿಮ್ಮ ಮೇಲೆ ತುಂಬ ನಿರೀಕ್ಷೆ ಇಟ್ಟಿದ್ದಾರೆ. ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದು.
ಉಳಿಸಿಕೊಳ್ತಾರೆ ಬಿಡಿ ಸರ್. ಯಾರ ಮಗ ಹೇಳಿ? ರಕ್ತ ಎಲ್ಲಿ ಹೋಗುತ್ತೆ? ತಂದೆಯಂತೆ ಮಗ. ಇವರನ್ನು ನೋಡಿದ್ರೆ ನಮ್ಮ ಹರ್ಷವರ್ಧನ್ ಸರ್ನೇ ನೋಡಿದ ಹಾಗಾಗುತ್ತೆ. ಮೇಲಾಧಿಕಾರಿಗಳು ಅಗಸ್ತ್ಯನ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಹೊಂದಿದ್ದರು. ಅಧಿಕಾರದಲ್ಲಿ ತಾನು ಮೇಲ್ದರ್ಜೆಯ ಹುದ್ದೆಯಲ್ಲಿದ್ದರೂ ಕೆಳದರ್ಜೆಯ ತನಗಿಂತ ಹಿರಿಯ ಅಧಿಕಾರಿಗಳಿಗೆ ಗೌರವ ನೀಡುತ್ತಿದ್ದನು ಅಗಸ್ತ್ಯ. ಅಧಿಕಾರ ವಹಿಸಿಕೊಂಡ ದಿನದಿಂದ ಇಂದಿನವರೆಗೂ ಅಗಸ್ತ್ಯ ಎಲ್ಲರ ಮನೆ ಮಾತಾಗಿದ್ದ. ಅಲ್ಲದೆ ಆಗಾಗ ತನ್ನ ಗೆಳೆಯ ಆನಂದ್ ಹಾಗೂ ಅಪೇಕ್ಷೆಗೆ ಕರೆ ಮಾಡಿ ವಿಷಯಗಳನ್ನು ತಿಳಿದುಕೊಳ್ಳುತ್ತಿದ್ದನು. ಅಗಸ್ತ್ಯ ಹಾಗೂ ಅಪೇಕ್ಷೆ ಭೇಟಿಯಾಗಿ ತುಂಬ ದಿನಗಳಾಗಿದ್ದರಿಂದ ಇಬ್ಬರು ಪರಸ್ಪರ ಭೇಟಿಯಾಗಲು ನಿರ್ಧರಿಸಿದರು. ಬೆಂಗಳೂರಿನಲ್ಲಿ ತಮ್ಮ ಭೇಟಿಯಾಗುವ ಜಾಗವನ್ನು ನಿರ್ಧರಿಸಿದರು. ಅಪೇಕ್ಷಾ ಹಾಗೂ ಆನಂದ್ ಜೊತೆಯಾಗಿ ಚಿಕ್ಕಮಗಳೂರಿನಿಂದ ಹೊರಟು ಬೆಂಗಳೂರಿಗೆ ಬಂದರು. ಅಗಸ್ತ್ಯ ಸಹ ತನ್ನ ಕರ್ತವ್ಯಕ್ಕೆ ರಜೆ ಹಾಕಿ ಬೆಂಗಳೂರಿಗೆ ಬಂದನು. ಅಪೇಕ್ಷಾ ಹಾಗೂ ಆನಂದ್ ಅಗಸ್ತ್ಯನಿಗೆ ಕಾಯುತ್ತಿದ್ದರು. ಹಾಯ್ ಅಗಸ್ತ್ಯ ಎಂದ ಅಪೇಕ್ಷಾ ಖುಷಿಯಿಂದ ಅಗಸ್ತ್ಯನನ್ನು ಅಪ್ಪಿದಳು. ಬಹಳ ದಿನಗಳ ನಂತರ ತನ್ನ ಹುಡುಗಿಯನ್ನು ನೋಡಿದ ಅಗಸ್ತ್ಯನಿಗೂ ಸಹ ಬಹಳ ಸಂತೋಷವಾಯಿತು. ಇಬ್ಬರು ಬಹಳ ಸಂತೋಷದಿಂದ ಮೈಮರೆತರು. ಅಲ್ಲಿಗೆ ಬಂದ ಆನಂದ್ ಬರೀ ಅಪೇಕ್ಷೆ ಮಾತ್ರ ಅಲ್ಲ, ನಾನೂ ಇದ್ದೀನಿ ಎಂದು ವ್ಯಂಗ್ಯವಾಡಿದನು. ಎಚ್ಚೆತ್ತ ಅಗಸ್ತ್ಯ, ಗೊತ್ತು ಕಣೋ, ಹೇಗಿದೆಯಾ ಎಂದು ಕೇಳಿದನು. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಎಂದು ಕೇಳಿದನು ಆನಂದ್. ನೋಡು ಹೇಗಿದ್ದೀನಿ ಎಂದನು ಅಗಸ್ತ್ಯ. ಮತ್ತು ನಿನ್ನ ಕೆಲಸ ಹೇಗೆ ನಡೀತಾ ಇದೆ ಕೇಳಿದನು ಆನಂದ್. ಮಾಮೂಲಿ, ಅದೇ ಮರ್ಡರ್, ಸೂಸೈಡ್, ರೇಪ್ ಇದೇ ಆಗಿದೆ. ನಮ್ಮ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಅಂದ ಹಾಗೆ ಊರಲ್ಲಿ ಪರಿಸ್ಥಿತಿ ಹೇಗಿದೆ? ಚಂದ್ರಶೇಖರ್ ಏನಾದರೂ ಎಸ್ಟೇಟ್ ಹತ್ತಿರ ಬಂದಿದ್ನಾ ಕೇಳಿದನು ಅಗಸ್ತ್ಯ. ಹೌದು ಅಗಸ್ತ್ಯ, ನೀನು ಹೋದ ಒಂದು ವಾರದ ನಂತರ ಚಂದ್ರಶೇಖರ್ ಎಸ್ಟೇಟ್ ಹತ್ತಿರ ನಿಂತಿದ್ದು ನಾನು ನೋಡಿದೆ. ಅವನನ್ನೇ ಹಿಂಬಾಲಿಸಿದೆ. ಆದರೆ ನೋ ಯೂಸ್. ಅದೂ ಅಲ್ಲದೆ ಅಂಕಲ್ ಕೂಡ ಎಸ್ಟೇಟ್ ಹತ್ತಿರ ಬಂದು ಹೋಗ್ತಿದ್ರು ಎಂದನು ಆನಂದ್. ಏನು, ಅಪ್ಪ ಬಂದಿದ್ರಾ? ಆಶ್ಚರ್ಯದಿಂದ ಕೇಳಿದನು ಅಗಸ್ತ್ಯ. ಹೌದು ಕಣೋ, ಬಂಗಲೆ ಕೆಲಸ ಮಾಡಿಸೋಕೆ ಬಂದಿರಬೇಕು ಅಂತ ತಿಳ್ಕೊಂಡು ಸುಮ್ಮನಾದೆ ಎಂದನು ಆನಂದ್. ಅಗಸ್ತ್ಯ ಏನನ್ನೋ ಯೋಚಿಸುತ್ತಿರುವನಂತೆ ಕುಳಿತನು. ಅಗಸ್ತ್ಯ, ಏನಾಯಿತು? ಏನು ಯೋಚನೆ ಮಾಡ್ತಿದ್ಯಾ? ಅಗಸ್ತ್ಯನ ಕೈ ಮುಟ್ಟಿ ಕೇಳಿದಳು ಅಪೇಕ್ಷಾ. ಏನಿಲ್ಲ ಅಪೇಕ್ಷಾ, ಅಮ್ಮ ಹೇಗಿದ್ದಾರೆ ಎಂದು ಕೇಳಿದನು ಅಗಸ್ತ್ಯ. ಚೆನ್ನಾಗಿದ್ದಾರೆ. ಆಗಾಗ ಫೋನ್ ಮಾಡಿ ವಿಚಾರಿಸ್ತೀಯಲ್ಲ, ಅದು ಅವರಿಗೆ ತುಂಬ ಸಂತೋಷ ನೀಡುತ್ತೆ ಎಂದಳು ಅಪೇಕ್ಷಾ. ಇವತ್ತು ಮನೆ ಕರ್ಕೊಂಡು ಹೋಗಿ ನಮ್ಮ ಮದುವೆ ವಿಷಯನ ನಮ್ಮ ಅಪ್ಪನ ಹತ್ರ ಹೇಳ್ತೀನಿ ಎಂದನು ಅಗಸ್ತ್ಯ. ನೀನು ಇನ್ನೂ ಈ ವಿಷಯದ ಬಗ್ಗೆ ನಿಮ್ಮ ಅಪ್ಪನಿಗೆ ಹೇಳಿಲ್ವಾ ಕೇಳಿದಳು ಅಪೇಕ್ಷಾ. ನಾನು ಅವ್ರ ಜೊತೆ ಮಾತಾಡಿನೇ ತುಂಬ ದಿನಗಳಾಗಿದೆ ಎಂದನು ಅಗಸ್ತ್ಯ. ಏನು ಹೇಳ್ತಿದ್ಯಾ ಅಗಸ್ತ್ಯ ಕೇಳಿದನು ಆನಂದ್. ನಿಜ ಕಣೋ, ಚಿಕ್ಕಮಗಳೂರಿನಿಂದ ಬಂದ ಮೇಲೆ ನಾನು ಅವರ ಹತ್ರ ಒಂದು ಮಾತು ಕೂಡ ಆಡಿಲ್ಲ. ಅವರೂ ಸಹ ನನ್ನ ಜೊತೆ ಮಾತಾಡಿಲ್ಲ ಎಂದನು ಅಗಸ್ತ್ಯ. ಅಗಸ್ತ್ಯ, ಹಳೆಯದನ್ನೆಲ್ಲ ಮರೆತು ಸಂತೋಷದಿಂದ ಇರು. ಆಗಿದ್ದು ಆಯಿತು, ಅದನ್ನೇ ಮನಸ್ಸಲ್ಲಿಟ್ಕೊಳ್ಳೋದು ಸರಿಯಲ್ಲ ಎಂದನು ಆನಂದ್. ಹೌದು ಕಣೋ ಅಗಸ್ತ್ಯ, ಹಳೆಯದನ್ನೆಲ್ಲ ಮರೆತು ಅಂಕಲ್ ಜೊತೆ ಚೆನ್ನಾಗಿರು ಎಂದಳು ಅಪೇಕ್ಷಾ. ಆದರೆ ನಮ್ಮಪ್ಪ ಮದುವೆಗೆ ಒಪ್ಪಿಗೆ ನೀಡಲಿಲ್ಲ ಅಂದರೆ ಕೇಳಿದನು ಅಗಸ್ತ್ಯ. ಇಲ್ಲ ಅಗಸ್ತ್ಯ, ಅಂಕಲ್ ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಅವರಿಗೆ ನಿನ್ನ ಕಂಡರೆ ತುಂಬ ಪ್ರೀತಿ. ನಿನ್ನ ಮಾತನ್ನು ಯಾವತ್ತೂ ಇಲ್ಲ ಅಂದಿಲ್ಲ. ನೀನು ಮದುವೆ ಆಗ್ತೀನಿ ಅಂದರೆ ಅವರು ತುಂಬ ಸಂತೋಷ ಪಡ್ತಾರೆ ಎಂದನು ಆನಂದ್. ಇಲ್ಲ ಆನಂದ್, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಮತ್ತೆ ಅಪೇಕ್ಷಾ ಮದುವೆ ಆಗ್ತೀನಿ ಅಂದರೆ ಅವರು ಖಂಡಿತ ಒಪ್ಕೊಳ್ಳೋದಿಲ್ಲ ಎಂದನು ಅಗಸ್ತ್ಯ. ಅವರು ಒಪ್ಪಲಿಲ್ಲ ಅಂದರೆ ಏನು ಮಾಡ್ತೀಯಾ ಕೇಳಿದಳು ಅಪೇಕ್ಷಾ. ಅವರು ಒಪ್ಪಲಿ ಒಪ್ಪದೇ ಇರಲಿ, ನಾನು ನಿನ್ನನ್ನು ಮದುವೆ ಆಗೋದು ನಿಶ್ಚಯ ಎಂದನು ಅಗಸ್ತ್ಯ. ಸುಮ್ಮನೆ ಕೇಳಿದೆ ಕಣೋ, ಅಂಕಲ್ನ ಒಪ್ಸೋಕೆ ನಾವು ಪ್ರಯತ್ನ ಮಾಡ್ತೀವಿ, ಸರಿನಾ ಎಂದಳು ಅಪೇಕ್ಷಾ. ಸರಿ, ನೀವು ಹೇಳಿದ ಹಾಗೇ ಆಗಲಿ, ಬನ್ನಿ ಮೈಸೂರಿಗೆ ಹೋಗೋಣ ಎಂದು ಅಪೇಕ್ಷಾ
ಹಾಗೂ ಆನಂದನನ್ನು ಕರೆದುಕೊಂಡು ಮೈಸೂರಿಗೆ ಪ್ರಯಾಣ ಬೆಳೆಸಿದನು ಅಗಸ್ತ್ಯ. ಮೂವರು ಮೈಸೂರು ತಲುಪಿದರು. ಹರ್ಷವರ್ಧನ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಮೂವರೂ ಮನೆ ಒಳಗೆ ಕುಳಿತು ಮಾತನಾಡುತ್ತಿದ್ದರು. ಮನೆಗೆ ಬಂದ ಹರ್ಷವರ್ಧನ್ಗೆ ಮನೆಯ ಮುಂದೆ ಕಾರು ನಿಂತಿರುವುದು ನೋಡಿ ಅಗಸ್ತ್ಯ ಬಂದಿರುವುದು ತಿಳಿಯಿತು. ಬಾಗಿಲ ಬಳಿಗೆ ಹೋಗುತ್ತಿದ್ದಂತೆ 3 ಪಾದರಕ್ಷೆಗಳನ್ನು ನೋಡಿ ಅಗಸ್ತ್ಯನ ಸ್ನೇಹಿತರು ಬಂದಿರಬಹುದು ಎಂದು ಊಹಿಸಿದರು. ಆದರೆ ಬಂದಿರುವುದು ಅಪೇಕ್ಷಾ ಹಾಗೂ ಆನಂದ್ ಎಂದು ಹರ್ಷವರ್ಧನ್ಗೆ ತಿಳಿದಿರಲಿಲ್ಲ. ಮನೆಯ ಒಳಗೆ ಹೋದ ಹರ್ಷವರ್ಧನ್ ಕಣ್ಣಿಗೆ ಅಪೇಕ್ಷಾ ಹಾಗೂ ಆನಂದ್ ಕಂಡರು. ಅವರನ್ನು ನೋಡಿ ಆಶ್ಚರ್ಯಗೊಂಡ ಹರ್ಷವರ್ಧನ್, ಇವಳು ವಿನೋದ ಮಗಳಲ್ವಾ? ಇವನು ಆನಂದ್, ಇದೇನು ಇವ್ರು ಬಂದಿರೋದು? ನಾನೆಲ್ಲೋ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾರೋ ಫ್ರೆಂಡ್ಸ್ ಬಂದಿರಬಹುದು ಅಂತ ಅಂದ್ಕೊಂಡೆ. ಅದು ಸರಿ, ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಏನಾದರೂ ವಿಷಯ ಇರಬಹುದಾ? ಎಸ್ಟೇಟ್ ವಿಚಾರವಾಗಿ ಏನಾದರೂ ಬಂದಿರಬಹುದಾ? ಇಲ್ಲ ಅಗಸ್ತ್ಯನ ನೋಡ್ಕೊಂಡು ಹೋಗೋಕ್ಕೆ ಬಂದಿದ್ದಾರಾ? ಒಳಗೆ ಹೋಗೋಣ, ಅವರೇ ಹೇಳ್ತಾರೆ ಎಂದು ಮನೆಯ ಒಳಗೆ ಹೋದರು ಹರ್ಷವರ್ಧನ್.